ಸಿದ್ದೇಶ್ವರ ಮದುವೆಗಾಗಿ ಹೊಸದಾಗ ಗಂಡ ಹೆಂಡತಿ ಕುಡಿಸ ಎಲ್ಲಿ ಹೋಗ್ತಾರೆ ಹೇಳ್ರಿ? ಹನಿಮೂನ್ಗೆ. ಹನಿಮೂನ್ ಕೂತು ಈ ನನ್ನ ಜಿಪ್ಪುಣ ಗಂಡ ಒಂದು ಬಾಟ್ಲಾಗ ಹನಿ ತಗೊಂಬಂದ, ಚಂದ್ರಾಮನ್ ತೋರಿಸಿ ಇದು ಹನಿ ಅದು ಮೂನ ಅಂತ. ಹನಿಮೂನ್ ಬಿಡ್ರಿ, ಯಾತ್ರಾಕಾದ್ರೂ ಕರ್ಕೊಂಡು ಹೋಗ್ಬೇಕ? ಅದು ಇಲ್ಲ, ದುಡ್ಡು ಬಂದ ಮೇಲೆ ಮೈಸೂರ್ ಕರ್ಕೊಂಡು ಹೋಗೋರ್ದಾರಂತೆ. ಇವತ್ತು ಮೂಡ್ ಚಲೋ ಅದ, ದುಡ್ಡು ಬಂದದ, ತಿಂತದೀರಿ. ಅದ್ಭುತ ಕೇಳಿ. ಏನ್ರಿ ಏನೇ ಅಲ್ಲ, ದುಡ್ಡು ಬಂದ್ಮೇಲೆ ನಾನು ಮೈಸೂರ್ ಕರ್ಕೊಂಡು ಹೋಗ್ತೀನಿ ಅಂತಿದ್ರಲ್ಲ, ಕರ್ಕೊಂಡು ಹೋಗ್ತೀರಿ? ಮೈಸೂರ್ಗೇನೆ ಊಟಿಗೆ ಕರ್ಕೊಂಡು ಹೋಗ್ತೀನಿ ಬಿಡ. ಊಟಿ ಕರ್ಕೊಂಡು ಹೋಗ್ತೀರಾ? ನನ್ನ ನೀವು ಊಟಿ ಕರ್ಕೊಂಡು ಹೋಗ್ತೀರಾ? ಏನು ಪಕ್ಕದ ಮನೆ ಸರೋಜನ್ ಕರ್ಕೊಂಡು ಹೋಗ್ತೀನ? ಇನ್ನೇ ಕರ್ಕೊಂಡು ಹೋಗ್ತೀನಿ ಕಣೆ. ಖರೆ ಅಂದ್ರೆ ಕರ್ಕೊಂಡು ಹೋಗ್ಬೇಕ್ರಿ? ಕರ್ಕೊಂಡು ಹೋಗ್ತೀನಿ. ಇವತ್ತು ಸಂತೋಷಕ್ಕೆ ಕಾಪಿ ಮಾಡ್ಕೊಂಬಾರ. ರಾಮು, ಹೊಸ ಮನೆ, ಹೊಸ ಕಾರು, ಹೊಸ ಹೆಂಡತಿ. ವಾ 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 ವಾ, ಏನ್ ಪುಣ್ಯನಯ್ಯ. ನಮ್ಮ ಕಷ್ಟ ಯಾರಿಗೆ ಹೇಳ್ಕೊಳ್ಳೋಣ ಜಗಣ? ಓಲ್ಡ್ ಕಪಲ್ಸ್ ಕಣ್ಣಿಗೆ ಕಾಣ್ತಾವ್ರೆ, ಕ್ಯಾಚಕಲ್ಲ ಮಾಡಿ ಅದೇನ್ ನೋಡೋಣ. ಆಮೇಲೆ ನಿಮ್ಗೆ 50-50 ಬರಲ್ಲ ಜಗಣ? ಮನೆಯಾಳ. ಸೋಮು, ನಿನ್ನ ಹತ್ರ ಒಂದ್ ವಿಷಯ ಹೇಳ್ಬೇಕಿತ್ತು. ಹೇಳಯ್ಯ, ಅದೇನು ಅಂತ. ಅದು ಹೆಂಗೆ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ. ಬಾಯ್ನಲ್ಲಿ ಹೇಳಯ್ಯ. ಒಂದ್ 50,000 ಸಾಲ ಕೊಡು. 50,000? ನನಗ್ ಬೈ ಬಿಡಕ್ಕೆ ಇವನೇ ಬೈ ಬಿಡ್ತಾನೆ. ನೆಗದು ಬಿದ್ನಾ ಸೋಮು? ಬದುಕೋನೆ, ಯೋಚನೆ ಮಾಡು. ನೀನ್ 50,000 ಕೊಟ್ರೆ ಡಬಲ್ 1,00,000 ಕೊಡ್ತೀನಿ. ಏನಕ್ಕೋದ ಒಳಗೆ ಜಗಣ? ವರ್ಕೌಟ್ ಆಗ್ತಿದ್ಯಾ? ಏನೋ ಗೊತ್ತಿಲ್ಲ, ನೋಡ್ತಾ ಇದೀನಿ ನಾನು. ಬಂದ ಅನ್ಸುತ್ತೆ. ಅಲ್ಲಪ್ಪ, ದುಡ್ಡು ಕೊಡ್ತಾ ಇದ್ದೀನಿ. ತಗೊಳ್ಳುವಾಗ ಎಷ್ಟು ಇಂಟ್ರೆಸ್ಟ್ ಇರುತ್ತೋ ಕೊಡುವಾಗ್ಲೂ ಅಷ್ಟೇ ಇಂಟ್ರೆಸ್ಟ್ ಅಲ್ಲಿ ಕೊಡ್ಬೇಕು. ಸ್ನೇಹ ಕಟ್ಕೊ. ಸಾರಿ ಸೋಮು, ಸಾರಿ ಸೋಮು, ಫ್ಲೋ ಅಲ್ಲಿ ಬಂದ್ಬಿಡ್ತ. ಥ್ಯಾಂಕ್ ಯು ಸೋಮು. ಪರವಾಗಿಲ್ಲ ಪರವಾಗಿಲ್ಲ. ಏನಿಲ್ಲ, ಕಷ್ಟದ ಟೈಮ್ಗೆ ಹೆಲ್ಪ್ ಮಾಡ್ತೀಯಲ್ಲ ಅದಕ್ಕೆ. ಹೆಲ್ಪ್ ಏನ್ ಬಂತಯ್ಯ? ನಿನ್ಗೆ ದುಡ್ಡಿನ ಅವಶ್ಯಕತೆ ಇತ್ತು, ನಾನು ದುಡ್ಡು ಕೊಟ್ಟೆ, ನೀನ್ ತಗೊಂಡೆ. ನನ್ನ ಹತ್ರ ಇದ್ರೆ ಅದೇನ್ ಬರೀಗ್ತಿತ್ತೆ. ನಾ ಇನ್ನು ಬರ್ಲ ಸೋಮು? ಆಯ್ತಪ್ಪ. ಸೀತಾ, ಏ ಸೀತಾ, ಸೀತಾ ಬಂದೆ ಮಾವ. ಅಂತಿಂತ ಹೆಣ್ಣು ನಾನಲ್ಲ, ನನ್ನಂತ ಬಜರಿ ಯಾರಿಲ್ಲ. ಗಂಡಾನೆ ನನ್ನ ಸರ್ವಸ್ವ. ಚಂದ ಮಾವ ಚಂದ, ಅರೆ ಚಂದ ಚಂದ ಚಂದವೋ. ಏ ಏನೋ ಮಾಡ್ತೀರಿಯಾ? ಕಸ ಗುಡಿಸ್ತಿದ್ದೆ ಮಾವು. ಏನ್ ಗೊತ್ತಾ ಜಗಣ, ಸೀರೆ ಮೇಲೆ ಅಂತಿಂತ ಹೆಣ್ಣು, ಸೀರೆ ಒಳಗೆ ಬೇರೆನೆ ಇದೆ. ಗೊತ್ತಾಯ್ತು. ಏ ನೀನೇನ್ ಬಜಾರಿ ಏನೇ? ಅಲ್ಲ ಮಾವು, ನಾನು ನಿಂತಿರುತ್ತಿ ಬಂಗಾರಿ. ಇದ್ರಲ್ಲಿ 50,000 ಇದೆ, ತಗೊಂಡೋಗಿ ಬೀರಲ್ಲಿಡು. ಅಯ್ಯೋ 50,000ನೇ ಚೆಲ್ಲಿಂದ ತಂದ್ರಿ. ಇನ್ನೇಲೆ ಜಗಣ್ಣವ್ರ ಕಬ್ಬಿಂಗತಿಲಿ ನೋಡೆ, ನಾನು ಬೇರೆಯವ್ರ ಗೊಂಡಿರ್ತಾರ ತಿಂಗಳಿಗೆ 10-20,000 ತರೋನಲ್ಲ. ಹಿಂಗೋದ್ನ ದುಡ್ಡನ್ನ ಇಂತಿಗ ಸೇರೆ ಕೊಟ್ನ. ಇದು ನನ್ ಜೈಮಾನ ಮಾವ. ನೀವ್ ಏನ್ ಹೇಳಿದ್ರಿ ಅಂತ ಅರ್ಥನೇ ಐತಿಲ್ಲ. ಏ ಗತಿ, ಅರ್ಥ ಆಗೋದು ಬೇಡ, ಕೂತ್ಕೋ. ಕಾಶ್ಮೀರ್ ಹೋಗೋಣ. ಕಾಶ್ಮೀರ ನೋಡ್ರಿ ಅಲ್ಲಿ ಎದುರು ಮನಿ ಒಳಗ ಹೊಸ ಗಂಡ ಹೆಂಡತಿ ಹೆಂಗ ಕೈ ಕೈ ಹಿಡ್ಕೊಂಡು ಹಾಡ ಹಾಡ್ಕೋತ ಡಾನ್ಸ್ ಮಾಡ್ಕೋತ ಎಷ್ಟು ಚಂದ ಇದ್ದಾರೆ. ನೀವು ಇದ್ದೀರಿ, ಸ್ವಲ್ಪ ರಸಿಕತೆ ಇಲ್ಲ. ಅವ್ರು ಇವಾಗ ವಸ್ತು, ನಾವು ಮದುವಾದಾಗಿಂದು ವಸ್ತು ಕಣೆ. ಅದಿರ್ಲಿ, ಮತ್ತೆ ನನ್ನ ಊಟಿಗೆ ಯಾವಾಗ ಕರ್ಕೊಂಡು ಹೋಗ್ತೀರಿ? 1,00,000 ಬರ್ಲಿ, ಊಟಿಗೇನು ಕಾಶ್ಮೀರಕ್ಕೆ ಕರ್ಕೊಂಡು ಹೋಗ್ತೀರಿ. ಕಾಶ್ಮೀರ ಹೇಗಿತ್ತು ಮಾವೋ? ಕಾಶ್ಮೀರ ಇದ್ದಂಗಿತ್ತು. ನಮ್ಮ ಊರ್ ಜಾತ್ರೆ ಸೆನ್ಸ ಅಂದಾಗಿರ್ಲಿಲ್ಲ. ಹೋಗಿ ಹೋಗಿ ನೀನ ಕಟ್ಕೊಂಡಲ್ಲ, ನನಗ್ ಬುದ್ಧಿ ಇಲ್ಲ. ಅಯ್ಯೋ ಸಾಲ್ಗಾರ ಬೇರೆ ಬಂದ್ಬಿಟ್ನೆ. ಕ್ಯಾರೆಕ್ಟ್ರು ಸಾಲ್ಗಾರ ಅಲ್ಲನೆ. ನೀವ್ ಯಾವಾಗ ಸಾಲ ತಗೊಂಡ್ರಿ? ನಾವ್ ಕಾಶ್ಮೀರ್ಗೆ ಹೋಗಿದ್ದ ಅವನ್ ದುಡ್ಡಲ್ಲೇ ಕಣೆ. ನೀವಿಂದನೇ ಮಾಡಿ ತಲೆ ಪುಟ್ಟಿಲ್ಲ ಅನ್ನೇ.
ಚಿನ್ನ ಬಿಟ್ಬಿಡ್ತೀನಿ, ಈ ಸರ ನನಗೆ ಕೊಟ್ಬಿಡೆ. ಕೊಟ್ಟಿಲ್ಲ ಕುವ, ನನ್ ಪೀರೋಣ ಬೇಕಾದ್ರೂ ಕೊಡ್ತೀನಿ, ಆದ್ರೆ ಈ ಸರ ಮಾತ್ರ ಕೊಡಕ್ಕಿಲ್ಲ. ರಾಮು ರಾಮು ಏ ರಾಮು 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 ಏನಾಯ್ತು ರಾಮು? ಏ ರಾಮು ಏನಾಯ್ತು? ರಾಮು ಹೇಳ ಮೇಲೆ ಏನಾಯ್ತಯ್ಯ? ಏನು ಅಂತ ಹೇಳಿ ಸೋಮು, ನಿನ್ನೆವರೆಗೂ ಬಂಗಾರದ ತಿದ್ದಲ್ಲ ತೆಗಿ. ಅತ್ತೆ ಏನಾಯ್ತು? ನಮ್ಮಮ್ಮಂಗೆ ಏನಾಯ್ತ್ರಿ? ಏನಾಗ್ಲಿ ಸುಮ್ಮನೆ ಸತ್ತೋದ್ರು ಸೋಮು. ಇದೊಳ್ಳೆ ಗ್ರಾಚಾರ ಬಂತಲ್ಲಪ್ಪ. ನಾನು ದುಡ್ಡು ಕೇಳೋಣ ಅಂತ ಬಂದ್ರೆ ಇವತ್ತೇ ಇವ್ರ ಅತ್ತೆ ಗೊಟ್ಟಕ್ ಕಣ್ಬೇಕಾ? ರಾಮು 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 ರಾಮ್ ರಾಮ್ ಹೇಳ ಮೇಲೆ ಸಮಾಧಾನ ಮಾಡ್ಕೊಡು. ನಿಮ್ಮ ಮತ್ತೆ ಕೆಲಸನೆಲ್ಲ ಮುಗಿಸ್ಬಿಟ್ಟು ಆಮೇಲೆ ನಂಗೆ ದುಡ್ಡು ಕೊಡು ಅಂತ ನಾನು ನಿನ್ ಬರ್ಲೇನಪ್ಪ. ಆಯ್ತಪ್ಪ. ರಾಮು ಆಯ್ತು 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 ಆಯ್ತು. ರಾಮು ಬರ್ತೀನಪ್ಪ, ಬರ್ತೀನಿ. ಅತ್ತೆ ಅತ್ತೆ ಅಮ್ಮ ಅತ್ತೆ ಅಮ್ಮ ಅತ್ತೆ ಅಮ್ಮ ಅತ್ತೆ ಅತ್ತೆ. ಅಮ್ಮ ನಿನಗೆ ಸಾಯ್ಸಕ್ಕ ಅಮ್ಮನ ಬೇಕಿತ್ತೆ, ಇಲ್ಲ ಅಂದ್ರೆ ಅವ್ನು ನನ್ ಸಾಯಿಸಿದ್ದ ಕಣ. ಅನ್ನಿ ನಿಮಗೆ ಯಾವಾಗ್ಲೂ ನಮ್ಮ ಅಪ್ಪನ ಮನೆ ಮೇಲೆ ಕಣ್ಣು ಅಲ್ವೇ? ಚಿನ್ನ, ನಿಮ್ಮಮ್ಮ ಯಾವತ್ತು ಉಪಯೋಗಕ್ಕೆ ಬಂದಿಲ್ಲ, ಇವತ್ತಾದ್ರೂ ಬಂದಿದ್ದಾರೆ, ಅಡ್ಜಸ್ಟ್ ಮಾಡ್ಕೊಳ್ಳೆ. ಇಷ್ಟು ದಿನ ನಿನ್ನನ್ನು ಕಟ್ಕೊಂಡು ನಾನು ಅಳ್ತಿದ್ದೆ, ಇವತ್ತು ನೀನು ಅಳ್ತಿದ್ಯಾ, ಸರಿ ಹೋಯ್ತು ಬಾ. ಕೌಸಲ್ಯಾ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಠ ನರಶಾರ್ದೂಲ ಕರ್ತವ್ಯಂ ದೈವಮಾನ್ವಿಕಂ. ಯಾರಿಟ್ಟರಿ ಚುಕ್ಕಿ, ಯಾಕಿಟ್ಟರಿ ಚುಕ್ಕಿ, ಯಾರಿಟ್ಟರಿ ಚುಕ್ಕಿ. ರಾಮು ರಾಮು ಯಾಕೆ ಹೊಡಿತಾ ಇದ್ಯಾ? ರಂಗೋಲಿ ಇದು, ರಂಗೋಲಿ ಏನಿದು? ರಂಗೋಲಿ ಬಿಡ್ಸಕ್ ಬರ್ತಾಳ ಸಂಸಾರ ಏಕ ಮಾಡಿ. ಯಾಕೆ ಹೊಡಿತಾ ಇದ್ಯಾ? ಕರೆಕ್ಟ್ ಟೈಮ್ಗೆ ಬಂದು ಸೋಮು. ನೋಡಿದು ರಂಗೋಲಿನ, ಇಲ್ಲೊಂದು ಚುಕ್ಕಿ ಇಟ್ಟಾಳೆ, ಅಲ್ಲೊಂದು ಚುಕ್ಕಿ ಇಟ್ಟಾಳೆ, ಅಲ್ಲೊಂದು ಚುಕ್ಕಿ ಇಟ್ಟಾಳೆ. ಅಯ್ಯೋ ರಂಗೋಲಿ ಎಷ್ಟು ಚೆನ್ನಾಗಿ ಹಾಕಿದಾಯ. ಏನ್ ಚೆನ್ನಾಗಿದೆ, ಎಲ್ಲೆಲ್ಲೋ ಚುಕ್ಕಿ ಇಟ್ಟಾಳಲ್ಲ. ಚುಕ್ಕಿನೇ ಕಣೋ, ರಂಗೋಲೆನೇ. ಅದ್ ಹೆಂಗಾಗುತ್ತೆ ಸೋಮು? ನೀನ್ ನನಗೆ 50,000 ರೂಪಾಯಿ ಸಾಲ ಕೊಟ್ಟಿದ್ಯಾ, ಅದನ್ನ ನೀನು ಕೊಡೋ ಬದಲು ಜಗಣ್ಣು ಕೊಟ್ರೆ ಸಾಲ ತೀರುತ್ತಾ? ಅದಂಗಾಗುತ್ತೆ, ನನ್ ದುಡ್ಡ ನನ್ಗೆ ಕೊಡ್ಬೇಕು. ಇವಳು ಹಿಂಗೆಲ್ಲ ಹೇಳಿದ್ರೆ ಸರಿಯಾಗಲ್ಲ ಸೋಮು. ಇವಳ ಕೈ ಮಾಡೋದಲ್ಲ, ಸಮಾಧಾನ ಕೈ ಮಾಡ್ತೀನಿ. ಎಲ್ಲಿ ಕೊಡ್ತೀನಿ. ಅಯ್ಯೋ ಇನ್ನೇನಾದ್ರೂ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಆಮೇಲೆ ನನ್ನ ತಲೆ ಬೆಳಗ್ಗೆ. ಚಿನ್ನ ಬಗಾರ ಮುದ್ದು ಎದ್ದಳೆ. ನಾ ಎದ್ದಳಕ್ಕಿಲ್ಲ, ಎದ್ದಳಿಲ್ಲ ಅಂದ್ರೆ ನಿಜವಾಗ್ಲೂ ಸಾಯ್ಬಿಡ್ತೀನಿ. ಜಗನ ಕೂಳಾಗಿ ಹೇಳಿದ್ರೆ ಅರ್ಥ ಮಾಡ್ಕೊಳಲ್ಲ, ವೈಲೆಂಟ್ ಆಗಿ ಹೇಳಿದ್ರೆ ಕರೆಕ್ಟ್ ಆಗಿ ಅರ್ಥ ಮಾಡ್ಕೋತಾಳೆ. ಅನ್ನಿ ಇವ್ರು ಮಾಡಿದ ಸಾಲಕ್ಕೆ ನಾನು ಯಾಕೆ ಕುತ್ತಿಗೆ ಕೊಡ್ಬೇಕು? ಏ ಗಂಡನ ಕೈ ಸತ್ರೆ ಸುಮಂಗಲಿ ಯಾಕೆ ಸಾಯ್ತಿ? ಅಲ್ಲ ಈ ರಾಮು ಎಷ್ಟು ಸಲ ಬಂದ್ರು ಏನಾದ್ರೂ ನೆಪ ಹೇಳ್ಬಿಟ್ಟು ನನ್ನನ್ನು ಸಾಗ ಆಗ್ತಾನೆ. ಇರ್ಲಿ, ಇವತ್ತು ಏನಾದ್ರೂ ಆಗ್ಲಿ, ಒಂದಲ್ಲ ಎರಡು ಆಗೋಗ್ಲಿ, ಇವತ್ತು ದುಡ್ಡು ವಸೂಲ್ ಮಾಡ್ಕೊಂಡೇ ಹೋಗ್ತೀನಿ. ರಾಮು 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 ರಾಮು. ಏ ಸೋಮು, ಅಯ್ಯ ನೀನ್ ಬಂದಿದ್ ಗೊತ್ತಾಗ್ಲೇ ಇಲ್ಲ. ನಾನ್ ನಿಮ್ಮನೆ ಹತ್ರನೇ ಬರೋಣ ಅನ್ಕೊಂಡಪ್ಪ. ನೀನ್ ಯಾಕಪ್ಪ ಬರ್ತೀಯ ನನ್ನ ಮನೆಗೆ? ಮತ್ತ್ಯಾಕೆ? ಸಾಲ ಕೊಡಕ್ಕೆ. ಏನ್ ತಗೋತೀಯ? ಕಾಫಿ, ಟೀ, ಜ್ಯೂಸ್? ಏನು ಬೇಡಪ್ಪ, ನನ್ ದುಡ್ಡು ಕೊಟ್ಬಿಡಯ್ಯ. ಇರಯ್ಯ, ನೀನ್ ನನಗ್ ಸಾಲ ಕೊಟ್ಟಿದ್ದು ಅಲ್ದೆ ಸಾಲ ಇಸ್ಕೊಳಕ್ಕೆ ಮನೆ ಮುಂದೆ ನಾಯಿಗೆ ಅಲ್ದಂಗ್ ಅಲ್ದಿದ್ಯಾ. ನಿಂಗೆ ಎಷ್ಟು ಫೀಲ್ ಆಯ್ತು ಗೊತ್ತಾ? ಸೀತಾ, ಏ ಸೀತಾ. パパ ಒಳ್ಳೆಯವನು, ನಾನೇ ತಪ್ಪ ತಿಳ್ಕೊಂಡ್ಬಿಟ್ಟಿದ್ದೆ. 「 ರಾಮು 」 ರಾಮು 「 "
ಸೀತಾ ಬಂದೆ ಮಾವು ದುಡ್ಡು ತಗೊಂಬಾರೆ. ಯಾವ ದುಡ್ಡು ಮಾವು? ಏಯ್ ನಿಮ್ಮವ್ವ ಮಾಡ್ಸೋಳಲ್ಲ ಫಳ ಫಳ ಅನ್ನೋ ಟೇಬಲು ಅದ್ರ ಮೇಲಿಟ್ಟು ನೀನ್ ತಗೊಂಡ. ಮಾವು ಕೊಡ್ಲಾ? ದುಡ್ಡು ಕೊಡು. ಅದು ಇವತ್ತು ಶುಕ್ರವಾರ ಅಲ್ವೇ? ಹೌದು, ಶುಕ್ರವಾರ ಮನೆಯಿಂದ ಲಕ್ಷ್ಮಿ ಆಚೆ ಕಡೆಗೆ ಹೋಗ್ಬಾರ್ದು ಅಂತ ನೀವೇ ಹೇಳಿದ್ರಿ. ಹೌದು ಹೌದು ಸೋಮು. ಅಯ್ಯೋ ಇವತ್ತು ಶುಕ್ರವಾರ ಅನ್ನೋದೇ ಮರ್ತೋಗಿತ್ತು. ಈ ಶುಕ್ರವಾರ ಮಂಗಳವಾರ ಅಂದ್ರೆ ಭಾರಿ ಸೆಂಟಿಮೆಂಟು. ದುಡ್ಡು ಕೊಡೋದು ಇಲ್ಲ, ದುಡ್ಡು ಇಸ್ಕೊಳ್ಳೋದು ಇಲ್ಲ. ನಿನ್ಗೋಸ್ಕರ 2000 ರೂಪಾಯಿ ಹೊಸ ಗರಿ ಗರಿ ನೋಟ್ಸ್ ತಂದಿದ್ದೆ. ಏನ್ ಮಾಡೋದು? ನಾಳೆ ಬೆಳಿಗ್ಗೆ 6 ಗಂಟೆಗೆ ಬಾರಪ್ಪ, ಕೊಡ್ತೀನಿ. ನೋಡಪ್ಪ, ನಿನ್ ಸೆಂಟಿಮೆಂಟ್ ನನ್ಗೆ ಅರ್ಥ ಆಗುತ್ತೆ. ನೋಡು, ನಾಳೆ ಬೆಳಿಗ್ಗೆ 6 ಗಂಟೆ ಬರ್ತೀನಿ, ಕೊಟ್ಬಿಡ್ಬೇಕು. ಆಯ್ತು, ಕೊಡ್ತೀನಿ. ಬರ್ತೀನಪ್ಪ. ಅಂತೂ ನಾಳೆ ಬೆಳಿಗ್ಗೆ ದುಡ್ಡು ಸಿಗುತ್ತೆ ನನಗೆ. ಈ ದುಡ್ಡಲ್ಲಿ ಹಣ ಅಂದ್ರೆ ಹೆಣ್ಣನು ಬೈ ಬಿಡುತ್ತೆ ಅನ್ನೋದು ಇದಕ್ಕೆ ದುಡ್ಡಲ್ಲಿ ಇಟ್ಟಿದ್ರ ಕೊಡಕ್ಕೆ. ಮತ್ತಿದು ತಗೊಳ್ಳಿ ಬ್ರೆಡ್ ಪ್ಯಾಕೆಟ್. ಇಷ್ಟೊಂದು ಬುದ್ಧಿವಂತ ಯಾವಾಗದೆ ಚಿನ್ನು? ಈ ಬ್ರೆಡ್ ತಿನ್ಮ್ಯಾಗೆ ಹೌದಾ? ಇನ್ಮೇಲೆ ಊಟ ಮಾಡ್ಬೇಡ, ಬರೀ ಬ್ರೆಡ್ ತಿನ್ನು. ಸುಮ್ನೆ ತಮಾಷೆ ಮಾಡ್ದೆ. ನಾಳೆ ಸುತ್ತಾಡ್ಕೊಂಡ್ ಬರೋಣ, ಮಧ್ಯಾಹ್ನ ಹೋಟ್ಲಲ್ಲಿ ಊಟ ಮಾಡೋಣ. ಮಾವು ನಿಮಗ್ ನನ್ಕಂಡ್ರೆ ಅಷ್ಟೊಂದು ಇರುತ್ತೀನಿ. ನಾನು ಗೊಬ್ಬನಿಗೆ ಅಲ್ವೇ? ಮದುವೆ ಆದ ಪ್ರತಿ ಗಂಡಸರಿಗೂ ಮದುವೆ ಆದ ದಿನ ಬಂದ್ರೆ ಸಾಕು, ಹೆಂಡತಿ ಮೇಲೆ ಆಟೋಮೆಟಿಕ್ ಆಗಿ ಹೋಗುತ್ತೆ. ಯೋ ಯಾರಯ್ಯ ನೀನು? ಶಿವ ಪೂಜೆ ಕರಡಿ ಬಿಟ್ಟಂಗೆ ಮದ್ವೆ ಆದ ದಿನನೂ ನೆಮ್ಮದಿಯಾಗಿರಕ್ ಬಿಡಲ್ಲಯ್ಯ. ಮದ್ವೆ ಆದ ದಿವಸ ಏನು ಅಮ್ಮ ಅವರಪ್ಪ ನೋಡಪ್ಪ ಆಶೀರ್ವಾದ ಮಾಡ್ತಾ ಇದ್ದೀನಿ. ಎಲ್ಲ ನಿಮ್ಮ ಆಶೀರ್ವಾದ. ಸರಿ, ಆರಾಮಾಗಿರಿ. ರಾಮು ನನ್ ದುಡ್ಡು ಕೊಡೋ. ಈಗಾಗಲ್ಲ ಹೋಗಯ್ಯ. ಹೇ ರಾಮು ದುಡ್ಡು ಕೊಡಯ್ಯ. ಯೋ ನನ್ನ ಹತ್ರ ದುಡ್ಡಿದ್ರೆ ತಾನೇ ಕೊಡಕ್ಕೆ. ಆಗಲ್ಲ ಹೋಗಯ್ಯ. ಏ ರಾಮು ಬೇಡ, ನೋಡು ನಾನು ಒಳ್ಳೆ ಮನ್ಸ ಅಲ್ಲ, ನನ್ ವಿಚಾರ ನೀನು ಗೊತ್ತಿಲ್ಲ. ಯಾರ ನೀನು? ನಾನು ನೋಡೇ ಇಲ್ಲ. ಜಗಣ ನೀವೇನಾದ್ರೂ ನೋಡಿದ್ರ? ನೀನ್ ನೋಡಿದ್ಯಾ ಚಿನ್ನ? ನಾನು ನೋಡಿಲ್ಲ ಮಾವು. ಸಾಕು ರಾಮು ನನ್ ದುಡ್ಡು ಕೊಡಯ್ಯ. ಆಗಲ್ಲ ಹೋಗಯ್ಯೋ. ಹೊಡೆದೇ ಬಿಟ್ನಾ? ನಿಮ್ಗೆ ಹೊಡೆದಿತ್ತು. ನೀನ್ ನನ್ ಕೆನ್ನೆ ಹೊಡೆದಿದ್ದಕ್ಕೆ 50,000 ಕ್ಷಮಾದಾನ ಕೊಡೋ ತರ ಮಾಡ್ಲಿಲ್ಲ ನೋಡು. ಇದಕ್ ಜಗಣ ಸಾಕ್ಷಿ, ಆಡಿಯನ್ಸ್ ಸಾಕ್ಷಿ, ನಾನು ಸಾಕ್ಷಿ. ಚಿನ್ನ ಅಲ್ಲ ಅಯ್ಯ ಸಾರ್, ಅದ್ಮೇಲೆ ಅಟೆಂಪ್ಟ್ ಮರ್ಡರ್ ನಡೀತಿದೆ ಸಾರ್. ಅಯ್ಯೋ ಬಟ್ಟೆಲ್ಲ ಅರ್ಧಾಗ್ತಾರೆ ಸಾರ್. ಅಯ್ಯಯ್ಯೋ ಹೊಡಿತಾರೆ ಸಾರ್, ಪಟ ಅಂತ ಕೆದಗೆ. ಅಯ್ಯಯ್ಯೋ ಇದಕ್ಕೆ ಜಗ್ಗೆ ಸರ್ ಸಾಕ್ಷಿ, ಆಡಿಯನ್ಸ್ ಸಾಕ್ಷಿ, ಕ್ಯಾಮ್ರಾಮನ್ ಸಾಕ್ಷಿ, ಪ್ರೊಡಕ್ಷನ್ ಟೀಮ್ ಸಾಕ್ಷಿ. ಸಾರಿ ಕೊಡು. ಸಾರಿ ನೀಲ ಪರಿಪೂರ್ಣ ಇಲ್ಲ. ಅಯ್ಯೋ ಲಾಯರ್ ಸರ್, ನಿಮ್ಗೆಲ್ಲ ಡೀಟೇಲ್ಸ್ ಕೊಡಕ್ ಬರ್ತಾ ಇದೀನಿ. ನನ್ಗೆ ಅನ್ಯಾಯ ಮಾಡ್ದ. ನಿನ್ ದೇವ್ರು ಸುಮ್ನೆ ಬಿಡಕ್ಕಿಲ್ಲ. ನೀನ್ ಹಾಳಾಗೋಯ್ತ. ನೀನ್ ಯಾಕೆ ಕೊಟ್ಟೋಯ್ತಾನ? ಪ್ರೇಮ ಕಾಶ್ಮೀರದಲ್ಲಿ ದೂರ ಬಾಲೆ. ಯಾವಾಗ ಬಂದ್ರಿ? ದುಡ್ಡು ತಗೊಂಡ್ಬಂದ್ರಿ? ಕಾಶ್ಮೀರಕ್ಕೆ ಹೋಗ್ಲಿಕ್ಕೆ? ಕಾಶ್ಮೀರನೂ ಇಲ್ಲ, ಚಂಗರೂ ಇಲ್ಲ ಕಣ. ನನ್ಗೆ ಮೋಸ ಮಾಡ್ಬಿಟ್ಟ ಅವನು. ನನ್ನ ಕಾಶ್ಮೀರ ಕರ್ಕೊಂಡು ಹೋಗ್ಬೇಕಾಗ್ತದಂತ ಈಗ ಸುಳ್ಳು ಹೇಳಕತ್ತೀರೇನ್ರಿ? ಜಗ್ಗೇಶ್ವರ
ಇನ್ನು ನನ್ನ ಕಡೆಯಿಂದ ಇವ್ರ ಜೋಡಿ ಸಂಸಾರ ಮಾಡ್ಲಿಕ್ಕೆ ಆಗೋದಿಲ್ರಿ. ನಿಮ್ಮನ್ನ ಕೋರ್ಟಿಗೆ ಹೇಳ್ತೀನಿ ನಾನು. ಕೋಟ್ಗ ಹೌದು, ಡೈವರ್ಸ್ ನೋಟಿಸ್ ಕೊಡ್ತೀನಿ. ಅಲ್ಲೇ ನಮ್ಮಿಬ್ಬರು ಹಚ್ಚಿ. ಚಿನ್ನ 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 ಅಂತೂ ಒಂದೇ ಏಟಿಗೆ 50,000 ಮಠ ಸೇತು. ಆ ಜಗಣ ನಿಮ್ಮ ಹತ್ರ ಒಂದು ವಿಷಯ ಹೇಳ್ಬೇಕಿತ್ತು. ಹೇಳ, ಒಂದು 50,000 ಸಾಲ ಬೇಕಿತ್ತು. ಭಾರಿ ಕಷ್ಟದಲ್ಲಿದ್ದೀನಿ. ಆಯ್ತು ಅಂದ್ರೆ ನಮ್ ಸ್ಕಿಟ್ ನೋಡಿದಿರಾ? ಸ್ಕಿಟ್ಟು ಒಂದ್ಸಲ ಜೋರಾದ ಚಪ್ಪಾಳೆ ಬಂದ್ಬಿಡ್ಲಿ. ಬಹಳ ಚೆನ್ನಾಗಿ ಮಾಡಿದ್ರಿ, ತುಂಬಾ ಖುಷಿ ಆಯ್ತು. ನೀವು ಮಾಡಿದಂತ ಹಿರಿಯರ್ ಪ್ರೋಗ್ರಾಮ್ ಇದೇ ಜಿ ಟಿವಿ ಕಾರ್ಯಕ್ರಮದಲ್ಲಿ ಲೈವ್ ಸೂಪರ್ ಗುರು. ಲೈಫ್ ಸೂಪರ್ ಗುರು. ಇವರು ಬಂದು ನಮ್ಮ ಡ್ರಾಮಾ ಜೂನಿಯರ್ಸ್ ಅಂತ ಮಾಡಿದವರು. ನೋಡಿ ಎಷ್ಟು ಚೆನ್ನಾಗಿದೆ ಕಾನ್ಸೆಪ್ಟ್. ಇಲ್ಲಿಯವ್ರನ್ನ ಎಲ್ಲ ತಗೊಂಡ್ಬಂದು ಒಂದು ಕಿಲಾಡಿ ಕುಟುಂಬ ಅಂತ ಮಾಡ್ಕೊಂಡು ನಿಜವಾಗ್ಲೂ ಅದಕ್ಕೊಂದು ಜಸ್ಟಿಸ್ ಸಿಕ್ತು ಅಂತ ನನಗಂತೂ ಬಹಳ ಖುಷಿ ಆಯ್ತು. ಅದ್ಭುತವಾಗಿ ತಮ್ಮ ವಯೋಮಾನನ ಪಕ್ಕಕ್ಕೆ ಪಿಸಾಕಿ ಒಳ್ಳೆ ಯುವಕರ ತರ ನೀವಿಬ್ರು ಆಕ್ಟ್ ಮಾಡಿದ್ರಿ. Thank you. ಇವರು ಅವರ ಎಳೆ ವಯಸ್ಸಲ್ಲಿ ಯಾವ ಹಿರಿಯರು ಇವ್ರ ಮುಂದೆ ನಿಲ್ಲಕ್ಕಾಗಲ್ಲ, ಅಷ್ಟು ಪ್ರಭುತ್ವವಾಗಿ ಅವ್ರ ನಟನೆ ಮಾಡೋದು. ಇದಕ್ಕಿಂತ ಸಂತೋಷ ಇನ್ನೇನ್ ಬೇಕಾಗ್ತದೆ. ಸೂಪರ್ ಅಣ್ಣ, ಸೂಪರ್. 100% ನಿಜ ಅಣ್ಣ ನೀವು ಹೇಳಿದ್ದು. ಅಂಡ್ ಸರ್ ಸಿಕ್ಕಾಪಟ್ಟೆ ಎನರ್ಜಿ, ತುಂಬಾ ಖುಷಿ ಆಯ್ತು ನಿಮ್ಮನ್ನು ನೋಡಿದ ಸ್ಫೂರ್ತಿ. ಕೃಷ್ಣಪ್ಪನವರು ಕೃಷ್ಣಪ್ಪ ಸರ್, ನಮ್ಮ ಅವ್ರಿಗೂ- ನೇಮು ನಿಮ್ಮ ರಿಯಲ್ ನೇಮು. ಹೌದು, ಅವ್ರಿಗೂ ತಮ್ಮಂತೆ 3-4 ಮೇಂಟೈನ್ ಆಗಿದೆ. ಅದೇ ಪಾತ್ರಗಳು. ಅಮ್ಮ ನಿಮ್ಮನ್ನು ನೋಡಿ ತುಂಬಾ ಖುಷಿ ಆಯ್ತು. ಅದ್ಭುತವಾದಂತ ಕಾನ್ಸೆಪ್ಟ್ ಅಂಡ್ 2 ಪುಟಾಣಿಗಳು. ಟಿವಿನಲ್ಲಿ ನೋಡ್ತಾ ಇದ್ದೆ ನಿಮ್ಮನ್ನ, ಬಟ್ ಇಲ್ಲಿ ಲೈವ್ ಅಲ್ಲಿ ನೋಡ್ಬೇಕಾದ್ರೆ ಇನ್ನೂ ಜಾಸ್ತಿ ಖುಷಿ ಆಗ್ತಾ ಇದೆ ನಿಮ್ಮ ಪರ್ಫಾರ್ಮೆನ್ಸ್ ಗಳನ್ನ. ವೆರಿ ವೆರಿ ಬ್ರೈಟ್ ಫ್ಯೂಚರ್ ಇದೆ ನನಗೆ ಕಾಣಿಸ್ತಾ ಇದೆ ನಿಮ್ಮಿಬ್ರದ್ದು. ಇದ್ರಲ್ಲಿ ಒಂದು ವಿಶೇಷ ಏನಂದ್ರೆ ತುಷಾರ್ ಬಗ್ಗೆ, ಅವನು ಮಂಗಳೂರು ಹುಡುಗ, ಅವನು ದಕ್ಷಿಣ ಕನ್ನಡ ಜಿಲ್ಲೆಯವನು. ಅವನ ಬಾಯಲ್ಲಿ ಮಂಡ್ಯ ಪ್ರಾಂತ್ಯದ ಡೈಲಾಗ್ ನ ಎಷ್ಟು ಚೆನ್ನಾಗಿ ಹೇಳ್ದ ನೋಡಿ ಅವನು. ಎವಿ 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 ಹೆಂಗೋ ಹೇಳಿದ್ದು. ಯವಿ 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 50,000ನೇ ಎಲ್ಲಿಂದ ತಂದ್ರಿ? ನೋಡಿ ಎಷ್ಟು ಚೆನ್ನಾಗಿ ಹೇಳ್ದ. ಎಲ್ಲಿ ಮಮ್ಮ ಬಂದವಳ? ಕರಿ ಕರಿ, ಅಮ್ಮ ಅಪ್ಪ ನಿಬ್ಬರು ಕರಿ ಬರ್ರಿ 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 ಇಲ್ಲಿ ಬನ್ನಿ ತುಷಾರ ಅಮ್ಮ ಅಪ್ಪ ಬನ್ನಿ ವೇದಿಕೆ ಮೇಲೆ. ಎಲ್ಲಿ ನಿಮ್ ಜಾಕಿಯಲ್ಲಿ? ನಾನು ಧೈರ್ಯವಾಗಿ ಒಂದು ಪ್ರಶ್ನೆ, ನಿಮ್ಮಿಬ್ಬರಿಗೆ ಕಲೆಯಲ್ಲಿ ಟಚ್ ಇದೆಯಾ? ಇಬ್ರು ಇದೇವೆ ಸರ್. ತಾವೇನಾಗಿದ್ದೀರಿ? ಆಕ್ಚುಲಿ ನಾನು ಫಸ್ಟ್ ಸ್ಪೋರ್ಟ್ಸ್ ಮ್ಯಾನ್, ಹಾ. ಆಮೇಲೆ ಮಗನ್ ಜೊತೆ ಸೇರ್ಬಿಟ್ಟು ಯಕ್ಷಗಾನ ಓ, ನಾಟಕ ಎಲ್ಲ ನೀವು ಮಾಡಿಸ್ತೀವಿ. ಯಕ್ಷಗಾನ ಮಾಡ್ತೀರಿ. ಹೌದು. ನೋಡಿ ಅದೇನೆ ಜೀನ್ಸ್ ಅಲ್ಲಿ ಬಂದಿರೋದು. ಯಾರು ಪೇರೆಂಟ್ಸ್ಗೆ ಅಥವಾ ಹಿರಿಯರಿಗೆ ಯಾರಿಗಾರು ಇದ್ರೆ ಮಾತ್ರ ಕಲೆ ಬರಕ್ ಸಾಧ್ಯ. ಇವರು ಯಜಮಾನ್ರು? ನಾನು ಮೊದಲು ನಮ್ಮ ನಾಟಕ ಸ್ಕೂಲ್ ಟೈಮಲ್ಲೆಲ್ಲ ಮಾಡ್ತಿದ್ದೆ, ನಮ್ಮ ತುಳು ಇದರಲ್ಲೆಲ್ಲ. ಆವಾಗ ಇಂಥ ವೇದಿಕೆ ಸಿಗ್ಲಿಲ್ಲ ನಮಗೆಲ್ಲ. ನಾನು ನನ್ನ ಮಗನ ಮುಖಾಂತರ ಅವನನ್ನು ಡ್ರಾಮಾ ಜೂನಿಯರ್ ಸೆಲೆಕ್ಟ್ ಆದ. ನನ್ನ ಮಗ ಇವತ್ತು ನಮ್ಮ ಊರು ಸುಳ್ಯದಲ್ಲಿ ಅಂತಲ್ಲ, ನಮ್ಮ ದಕ್ಷಿಣ ಕನ್ನಡದಲ್ಲಿ ಅಂತಲ್ಲ, ಎಲ್ಲ ಕಡೆ ಒಂದು ತುಷಾರ್ ಅಂತ ಎಲ್ರಿಗೂ ಗೊತ್ತಾಗ ಮಾಡಿದ್ದಾರೆ. ನಮ್ಮ ಜಿ ಅವರಿಗೆ ಮೊದಲು ನಾನು ಧನ್ಯವಾದನ ಹೇಳಿ. ಅಪ್ಪ ಅಮ್ಮ ಜೋರಾದ ಚಪ್ಪಾಳೆ. ನೋಡಿ ಇಲ್ಲಿ ಒಂದು ಸಂತೋಷ ಬಂತಲ್ಲ, ಇದು ಎಷ್ಟು ಕೋಟಿ ಕೊಟ್ಟರು ಸಿಗೋದಿಲ್ಲ, ಯಾವ ಕ್ಷೇತ್ರದಲ್ಲೂ ಸಿಗೋಲ್ಲ. ಸಂತೋಷ ಕಲೆಯಲ್ಲಿ ಮಾತ್ರ ಸಿಗುತ್ತೆ. ಅದ್ಭುತ. Thank you, ನಾವಂತೂ ಬಹಳ ಖುಷಿ ಆಯ್ತು. ವಂಡರ್ಫುಲ್. ನನ್ನ ಮಾತೃಶ್ರೀ ಸಮಾನರಾದಂತ ಮೇಡಮ್ ಅವ್ರಿಗೆ ನಿಮ್ಮೆಲ್ಲರ ಪರವಾಗಿ, ಜಿ ಟಿವಿ ಎಲ್ಲ ನನ್ನ ಕಾರ್ಮಿಕರ ಬಂಧುಗಳ ಪರವಾಗಿ ಮೆನಿ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು.